ಬದಲಾದ ರಾಜಕೀಯ ಮನ್ವಂತರದಲ್ಲಿ ಮಧ್ಯಪ್ರದೇಶದ ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಮುಖ್ಯಮಂತ್ರಿ ಈಗ ಬಿಜೆಪಿ ಸೇರ್ತಾರ. ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇರೋದು ಲೋಕಸಭಾ ಚುನಾವಣಾ ಹೊತ್ತಿನಲ್ಲಿ ಇಂಥದ್ದೊಂದು ಬೆಳವಣಿಗೆ. ಬಿಜೆಪಿಯನ್ನ ಸೇರ್ತಾರ ಮಧ್ಯಪ್ರದೇಶದ ಮಾಜಿ ಸಿಎಂ. ದೆಹಲಿ ರಾಜಕೀಯದಲ್ಲಿ ಕ್ಷಿಪ್ರ ಬೆಳವಣಿಗೆ. ದೆಹಲಿಗೆ ಹೊರಟಿದ್ದಾರೆ ಮಾಜಿ ಸಿಎಂ ಕಮಲ್ನಾಥ್. ಕಾಂಗ್ರೆಸ್ನ ಹಿರಿಯ ನಾಯಕ ಕಮಲ್ನಾಥ್ ಪುತ್ರ ನಕುಲ್ ನಾಥ್ ಜೊತೆಗೆ ದೆಹಲಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಗೆ ಸೇರೆ ಬಿಡ್ತಾರ. ಈ ಹಿಂದೆ ಒಂದು ಮಾತಾಡಿದ್ರು. ಇದೇ ಕಮಲ್ನಾಥ್ ಯಾವುದೇ ರಾಜಕೀಯ ವ್ಯಕ್ತಿ ಯಾವುದೇ ಪಕ್ಷಕ್ಕೆ ಸೇರೋದು ಅವರ ಇಷ್ಟ ಅಂತೇಳಿ ಹೇಳಿದ್ರು. ಈಗ ಕಮಲ್ನಾಥ್ ಅವರು ಅದೇ ಹಾದಿಯಲ್ಲಿ ಬಿಜೆಪಿಯನ್ನ ಸೇರ್ತಾರ. ಲೋಕಸಭಾ ಚುನಾವಣಾ ಹತ್ರ ಬರ್ತಾ ಇದೆ ಈ ಸಮಯದಲ್ಲಿ ಅನ್ನೋದು ಇದಕ್ಕೆ ಕಾರಣ ಆಗಿದ್ದು. ದೆಹಲಿಗೆ ದಿಢೀರ್ ಅಂತೇಳಿ ಹೊರಟಿದ್ದಾರೆ. ಚಿಂದ್ವಾರ ಪ್ರವಾಸವನ್ನ ಮೊಟಕುಗೊಳಿಸಿ ಅವರು ದೆಹಲಿಗೆ ಪ್ರಯಾಣವನ್ನ ಮಾಡ್ತಾ ಇರೋದು ಈ ಎಲ್ಲ ಅನುಮಾನಕ್ಕೆ ಕಾರಣ ಆಗಿದೆ. ದೆಹಲಿಯಲ್ಲಿ ಬಿಜೆಪಿ ನಾಯಕರನ್ನ ಭೇಟಿ ಮಾಡುವಂತ ಸಾಧ್ಯತೆ ಕೂಡ ಇದೆ. ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿ ಅಶೋಕ್ ಚೌಹಾಣ್ ಬಿಜೆಪಿ ಸೇರ್ಪಡೆಯಾದ ಬೆನ್ನಲ್ಲೇ ಈಗ ಮತ್ತೊಂದು ಬೆಳವಣಿಗೆ. ಅದು ಕಮಲ್ನಾಥ್, ಕಾಂಗ್ರೆಸ್ನ ಹಿರಿಯ ನಾಯಕ ಕಮಲ್ನಾಥ್ ಈಗ ಬಿಜೆಪಿ ಸೇರ್ತಾರ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಸದ್ಯಕ್ಕಂತೂ ಬಿಜೆಪಿ ಮಧ್ಯಪ್ರದೇಶದಲ್ಲಿ ಒಂದು ಮ್ಯಾಜಿಕ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಆ ಕಾರಣದಿಂದ ಕಮಲ್ನಾಥ್ ಇದರ ದಾಳವಾಗಿ ಅವರು ಬಿಜೆಪಿಗೆ ಬರ್ತಾರ. ಚಿಂದ್ವಾರ ಪ್ರವಾಸವನ್ನ ಮೊಟಕುಗೊಳಿಸಿ ದಿಢೀರ್ ಅಂತೇಳಿ ಅವರು ದೆಹಲಿಗೆ ಹೊರಟಿರೋದು ಈ ಎಲ್ಲ ಅನುಮಾನಕ್ಕೆ ಕಾರಣ ಆಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ದೆಹಲಿಯ ಪ್ರತಿನಿಧಿ ನಟೇಶ್ ಈಗ ಫೋನ್ ಲೈನ್ ನಲ್ಲಿದ್ದಾರೆ. ನಟೇಶ್, ಕಮಲ್ನಾಥ್ ಬಿಜೆಪಿಗೆ ಬಂದೇ ಬಿಡ್ತಾರ? ಪ್ರವಾಸವನ್ನ ಮೊಟಕುಗೊಳಿಸಿ ದಿಢೀರ್ ಅಂತೇಳಿ ದೆಹಲಿ ಪ್ರಯಾಣ ಯಾಕೆ? ಏನ್ ಮಾಹಿತಿ ಇದೆ ನಟೇಶ್? ಎಸ್ ರಂಜಿತ್, ಏನು ಮಧ್ಯಪ್ರದೇಶದ ಕಾಂಗ್ರೆಸ್ನಲ್ಲಿ ಈಗ ಒಂದು ರೀತಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಬ್ಬ ಮಾಜಿ ಸಿಎಂ ಏನು ಪಕ್ಷವನ್ನ ತೊರೆಯುವಂತಹ ವಿಚಾರ ಇದೆ, ಇದು ಬಹಳ ಗಂಭೀರವಾದಂತಹ ವಿಚಾರ ಎನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಚಿಂತನೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಏನು ಮಧ್ಯಪ್ರದೇಶದ ಮಾಜಿ ಸಿಎಂ ಕಮಲ್ನಾಥ್ ಈಗ ಬಿಜೆಪಿ ಸೇರ್ಪಡೆಯಾಗ್ತಾ ಇದ್ದಾರೆ ಎನ್ನುವಂತಹ ಸುದ್ದಿ ಈಗ ಹರಿದಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ದೆಹಲಿಗೆ ಏನು ಮಾಜಿ ಸಿಎಂ ಕಮಲ್ನಾಥ್ ಹಾಗೂ ಅವರ ಪುತ್ರ ಕೂಡ ಹೊರಟಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಎರಡು ವಿಷಯಗಳು ಬಹಳ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಒಂದು, ಕಮಲ್ನಾಥ್ ಅವರು ಏನು ಬಿಜೆಪಿಯನ್ನ ಸೇರ್ಪಡೆಗೊಳ್ತಾ ಇರೋದ್ರ ಬಗ್ಗೆ ಎರಡು ವಿಚಾರ ಇಲ್ಲಿ ಸ್ಪಷ್ಟ. ಒಂದು, ಅವರ ಮಗನ ಭವಿಷ್ಯದ ನಿರ್ಧಾರವನ್ನ ಮಾಡ್ಲಿಕ್ಕೋಸ್ಕರವಾಗಿ ಬಿಜೆಪಿಯನ್ನ ಸೇರ್ಲಿಕ್ಕೆ ಹೊರಟಿದ್ದಾರೆ ಎನ್ನುವಂಥದ್ದು. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ, ಮಧ್ಯಪ್ರದೇಶದ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನ ಏಕೈಕ ವ್ಯಕ್ತಿ ಸಂಸದರಾಗಿರೋದು ಅಂತಂದ್ರೆ ಅದು ಕಮಲ್ನಾಥ್ ಅವರ ಪುತ್ರ ಮಾತ್ರ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನಟೇಶ್.